ಬೋಳಿರೆ ಅಥವಾ ತುಪ್ಪದ ಹೀರೆ ಇದು ಚಟ್ನಿಯನ್ನು ಮಾಡೋ ವಿಧಾನ ಹೇಳ್ತೇನೆ. ಇದನ್ನು ಬೋಳಿಹೀರೆಯನ್ನು 1 ಅಥವಾ 2 ಸಣ್ಣದನ್ನು ತೆಗೆದುಕೊಂಡು ಹೆಚ್ಚಿಟ್ಕೊಳ್ಬೇಕು. ಅದಕ್ಕೆ ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಸ್ವಲ್ಪ ಎಣ್ಣೆ ಹಾಕಿ ಹುರಿಬೇಕು. ಅದಕ್ಕೆ 1 ಕಡಿಕಾಯಿ ಅಥವಾ ಅರ್ಧ ಕಡಿಕಾಯನ್ನು ಹಾಕಿ ಅದನ್ನು ಮಿಕ್ಸಿಲಿ ಚೆನ್ನಾಗಿ ರುಬ್ಬಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅದಕ್ಕೆ ಒಗ್ಗರಣೆ ಹೇಗೆ ಕಾಯಿಸ್ಬೇಕಂದ್ರೆ ಉದ್ದಿನಬೇಳೆ, ಸಾಸಿವೆ, ಬೇವಿನ ಸೊಪ್ಪು, 1-2 ದೊಡ್ಡ ಒಣಮೆಣಸಿನಕಾಯಿನ ಹಾಕಿ ಒಗ್ಗರಣೆಯನ್ನು ಕಾಯಿಸಿ ಬದಿಗಿಟ್ಕೊಳ್ಬೇಕು. ಆನಂತರ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಏನು ಈ ಮಿಕ್ಸಿ ಹಾಕಿ ರುಬ್ಬಿಟ್ಕೊಳ್ತೇವೆ ಅದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಲಕಬೇಕು. ಸ್ವಲ್ಪ ಅದು ಬಿಸಿಯಾಗಿ ಕುದಿ ಬಂದ ನಂತರ ಈ ಒಗ್ಗರಣೆಯಿಂದ ಏನು ಕಾಯಿಸಿಟ್ಕೊಳ್ತೇವೆ ಉದ್ದಿನಬೇಳೆ, ಒಣಮೆಣಸು, ಬೇವಿನ ಸೊಪ್ಪು ಹಾಗೂ ಸಾಸಿವೆ ಹಾಕಿ ಏನು ಕಾಯಿಸಿಟ್ಕೊಂಡಿರ್ತೇವೆ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಈ ರೀತಿ ಮಾಡೋ ಚಟ್ನಿಯನ್ನು ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಅಥವಾ ಅನ್ನಕ್ಕೆ ಹಾಕಿ ಊಟ ಮಾಡಲಿಕ್ಕೆ ಅಥವಾ ಬೆಳಗಿನ ತಿನ್ನಲಿಕ್ಕೆ ಇದನ್ನು ನಾವು ಬಳಸ್ಬೋದು. ಅದನ್ನು ಚೆನ್ನಾಗಿ ಬಳಸ್ಬೋದು. ತುಂಬ ರುಚಿಕಟ್ಟಾಗೂ ಸಹ ಈ ಥರ ಚಟ್ನಿ ಬೋಳಿರೆ ಅಥವಾ ತುಪ್ಪದ ಹೀರೆ ಚಟ್ನಿಯನ್ನು ನೀವು ಒಮ್ಮೆ ಮಾಡಿ ನೋಡಿ.